ಫ್ಯಾಮಿಲಿ ಫೈಟ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾವು ಇಷ್ಟೊತ್ತು ಚರ್ಚೆ ಮಾಡ್ತಾ ಇದ್ವಿ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ನಡುವಿನ ಸಹೋದರ ಸವಾಲು. ಬಂಗಾರಪ್ಪನವರು ಯಾವತ್ತೂ ಕೂಡ ಈ ಸಮಾಜವನ್ನು ಒಗ್ಗೂಡಿಸುವಂಥ ಪ್ರಯತ್ನ ಮಾಡಿದ್ರು. ಕೆಳಜಾತಿ ದೀನದಲಿತರು ಮೇಲೆ ಕೆಳಗೆ ಯಾವುದೇ ರೀತಿ ವ್ಯತ್ಯಾಸ ಮಾಡದೆ ಎಲ್ಲರೂ ಕೂಡ ಒಂದು ಒಟ್ಟಾಗಿ ನೋಡುವಂಥ ಒಬ್ಬ ಧೀಮಂತ ನಾಯಕ. ನಮ್ಮ ಪ್ರಾಪರ್ಟಿಗಳು ಮಾತ್ರ ಖಾಲಿ ಇದಾವೆ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಹಾಕಿಸಿರ್ತಕ್ಕಂಥ ನಿಮ್ಮ ಪ್ರಾಪರ್ಟಿ ಅಟ್ಯಾಚ್ ಆಗಿದೆಯಾ? ದಿಸ್ ಇಸ್ ದ ವಾಟ್ ಐ ಆಮ್ ಶೋಯಿಂಗ್ ಯು. ದಿಸ್ ಯಾವ ಪ್ರಾಪರ್ಟಿ? ನಾವ್ ಇರ್ತಕ್ಕಂಥ ಮನೆ ಮತ್ತು ಆಫೀಸನ್ನ ಹರಾಜ್ ಹಾಕ್ಸಿದ್ರಿ ಇವರು. ಇವನೇ ಮಾಡ್ದ ಇವನು. ಸಿ ಐ ಆಮ್ ಗಿವಿಂಗ್ ದ ಡಾಕ್ಯುಮೆಂಟ್. ಇಸ್ ಇಟ್ ನಾಟ್ ದ ಡಾಕ್ಯುಮೆಂಟ್? ಹೂ ವಾಸ್ ನಂಬರ್ 1, ನಂಬರ್ 2 ನಮ್ಮದು. ಯಾಕಂದರೆ ಇದ್ರ ಮೇಲೆ ಯಾವ ಸಾಲನೂ ಇಲ್ಲ. ನಾವು ಇದು ಮಾಡಿದ್ದೀವಿ. ಅವನ ಪ್ರಾಪರ್ಟಿ 3rd. ಉಳಿದಿರೋದು ಎಲ್ಲ ಪ್ರಾಪರ್ಟೀಸ್ ಮೇಲೂ ಅವನು ಇದು ಮಾಡಿದ್ರೆ ಅಟ್ಯಾಚ್ ಮಾಡ್ಕೊಂಡು ಕೂತ್ಕೊಂಡಿರೋದು. ಸೊ ನೀವು ಬೀದಿಗೆ ಬರ್ತಾ ಇದ್ರಿ ಈಗ ಒಂದು ವೇಳೆ ಅಟ್ಯಾಚ್ಮೆಂಟ್ ಪ್ರಾಪರ್ಟಿ ಹೋದ್ರೆ. ದಿಸ್ ಇಸ್ ವಾಟ್ ಹಿ ಇಸ್ ಡನ್. ಅವ್ನು ಮಾತಾಡ್ತಕ್ಕಂಥ ಮಾತಿಗೆ ಯಾವುದಕ್ಕಾರು ಒಂದಕ್ಕೆ ಬೆಲೆ ಇದೆಯಾ? ಅದಕ್ಕೆ ಯಾವುದಕ್ಕೆ ಅವನು ಕರೆಕ್ಟಾಗಿ ಮಾತಾಡಿದ್ದಾನೆ? 2009 ಎಲೆಕ್ಷನ್ಸಲ್ಲಿ ಇಷ್ಟಲ್ಲ. ಓಕೆ, ಎಲ್ಲದನ್ನು ನೋಡ್ಕೊಂಡಿದ್ದೀನಿ, ಎಲ್ಲದನ್ನು ಮಾಡಿದ್ದೀನಿ, ನಾನು ಇದು ಮಾಡ್ಕೊಳ್ತಿದ್ದೀನಿ. ಹಾಗಾದ್ರೆ ನೀನು ಎಲ್ಲಿದ್ಯಪ್ಪ ನೀನು? ತಂದೆಗೆ ತಕ್ಕ ಮಗನೇ ಅಲ್ಲ ಕುಮಾರ್ ಬಂಗಾರಪ್ಪ. ಓಕೆ, ತಂದೆಯ ತಕ್ಕ ಮಗ ಅಲ್ಲ ಅಂತಕ್ಕಂಥ ಮಾತನ್ನು ಅವನು ಹೇಳಿದ ಮಾತ್ರಕ್ಕೆ ಜನ ಇವತ್ತು ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೇ ಹೇಳಿದ್ರಲ್ಲ 2000ರಲ್ಲಿ ಇವನು ಹೊರಗಡೆ ಹಾಕ್ಬಿಟ್ಟು ಎಲ್ಲ ತೀರ್ಮಾನ. 2004ರಲ್ಲಿ ಯಾರು ಗೆದ್ರು? ಇವತ್ತೇನೋ ಮತ್ತೊಂದು ರೀತಿಯಲ್ಲಿ ಇವತ್ತು ತೀರ್ಮಾನ ಕೊಡ್ತಕ್ಕಂಥದ್ದು. ಬಟ್ ಅವತ್ತಿನ ದಿನ ಏನು ಹೇಳಿದ್ರಲ್ಲ, ಇವನನ್ನು ಕುತ್ತಿಗೆ ಹಿಡಿದು ದಬ್ಬಿಟ್ಟ, ಇವನು ಇದು ಮಾಡಿಬಿಟ್ಟ ಅಂತ ಹೇಳಿಬಿಟ್ಟು ಏನು ಇವರೆಲ್ಲರೂ ಹೋಗಿ ಮಾತನಾಡಿದ್ರಲ್ಲ, ಜನತೆ ಅವತ್ತು ಏನು ತೀರ್ಮಾನ ಕೊಡ್ತು? ನಮ್ಮ ಪರ ತೀರ್ಮಾನ ಕೊಡ್ತು. ಇಲ್ಲ, ಕುಮಾರ್ ಒಳ್ಳೆಯವನು, ಯಾವುದು ನಾವೇನು ಪಬ್ಬಿಗೆ ಹೋಗಿ ನಿಂತಿದ್ವಂತ, ಯಾವ ಗಾಸಿಪ್ನಲ್ಲಿ ಸಿಕ್ಕಾಕೊಂಡಿದ್ದೀವಂತ, ಯಾವ ಇದರಲ್ಲಿ ಕೇಸಲ್ಲಿ ಸಿಕ್ಕಾಕೊಂಡಿದ್ದೀವಂತ, ಯಾವುದ್ರಲ್ಲಿ ಇದೀವಂತೆ, ಯಾವುದರಲ್ಲಿ ಇಲ್ವಲ್ಲ. ಯಾವ ಕಾರಣಕ್ಕೆ? ಯಾಕಪ್ಪ ನಾವು? ಓಕೆ, ಯು ಟೆಲ್ ಮಿ, ಏನು ವಿಷಯ ಹೇಳಿ. ಯಾತಕ್ಕೋಸ್ಕರ ನನ್ನನ್ನು ನೀವು ದ್ವೇಷ ಮಾಡ್ತಾಯಿದ್ದೀರಿ? ತಂದೆಯವರು ಹೇಳಿದ್ದಾರೆ ಅಂತ ಹೇಳ್ತೀರಿ. ನಾವು 1 ಗಂಟೆ ರಾತ್ರಿಗೆ ನಾವು ಹೋದ್ವಿ ಅಂತ ಹೇಳಿದ್ವಿ. 1 ಗಂಟೆ ಹೋಗಿದ್ದು ಸುಳ್ಳು, ಅಪ್ಪಟ ಸುಳ್ಳಿನ ಕಂತೆ. ನಾನು ಸಿರ್ಸಿನಲ್ಲಿದ್ದೀನಿ. ಐ ಕ್ಯಾನ್ ಪ್ರೂವ್ ಇಟ್ ಬೈ ರೆಕಾರ್ಡ್. ನಿಮ್ಮ ತಾಯಿನೇ ಇದಾರಲ್ಲ, ಈಗ ಸಾಕ್ಷಿ ಇದಾರಲ್ಲ ಅವರು. ಶೀಸ್ ದೇರ್. ಇದೇ ಮನೆಗೆ ನನಗೊಂದು ಅನುಮಾನ ಬರುತ್ತೆ ಕುಮಾರ್ ಬಂಗಾರಪ್ಪನವರೇ. ಪ್ರತಿಯೊಂದು ಕುಟುಂಬದಲ್ಲೂ ಅಣ್ಣ ತಮ್ಮರು ಅಂತಂದ್ರೆ ತಾಯಿ ಬಯಸಿದ್ರೆ ಎಂಥದೇ ಕೆಟ್ಟ ಮಗ ಇದ್ರು ಅವನ ಹತ್ರ ಹೋಗ್ಬೇಕಂದ್ರೆ ಅನಿಸುತ್ತೆ ತಾಯಿಗೆ. ತಾಯಿ ಪ್ರಶ್ನೆ ಅಲ್ಲ, ನನಗೆ ಅನ್ಸುತ್ತೆ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿ. ಅಲ್ಲ, ಬೇರೆಯವ್ರ ಪ್ರಶ್ನೆ ಬಿಡಿ, ನಿಮ್ ತಮ್ಮಂದ್ ಬಿಡಿ, ತಾಯಿದ್ ಹೇಳ್ತಾರೆ ಅದು. ಕುಮಾರ್ ಬಂಗಾರಪ್ಪನ ಮಗನೇ, ಮಧು ಬಂಗಾರಪ್ಪನ ಮಗನೇ, ಗೀತಾ ಶಿವರಾಜ್ ಮಗನೇ. ಆದ್ರೆ ಮಗನ ಹತ್ರ ಹೋಗ್ಬೇಕಂತ ಅನಿಸ್ಬೇಕಲ್ಲ ತಾಯಿಗೆ. ಅನಿಸ್ತಾ ಇಲ್ಲ, ಬಿಡ್ತಾ ಇಲ್ಲ. ಅಲ್ಲ, ತಾಯಿನ ಕಟ್ಟಾಕಕ್ಕಾಗಲ್ಲ, ತಂದೆನ ಕಟ್ಟಾಕ್ಬೋದು, ತಾಯಿ ಕಟ್ಟಾಕಕ್ಕಾಗಲ್ಲ. ತಾಯಿ ಪ್ರೀತಿನ ಯಾರು ಕಟ್ಟಾಕಕ್ಕಾಗಲ್ಲ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ತಂದೆಯ ಒಂದು ಮಾತನ್ನ, ನಮ್ಮಂದ್ರೆ ಯಜಮಾನರ ಮಾತನ್ನ ಮೀರದೇ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರು ಆ ಕಾಲಕ್ಕಿದ್ರು. ಎಲ್ಲಿವರೆಗೂ ಸಾಹೇಬರು ಇದ್ರು ಅಲ್ಲಿವರೆಗೂ. ಬಟ್ ಅದ್ರವರೆಗೂ ಸಾಹೇಬರು ಇದ್ದಿದ್ದಾಗ ಸಾಹೇಬರು ನನ್ನ ಜೊತೆಗೆ ಜೊತೆಗೆ ಇದ್ಬಿಟ್ಟು ಒಂದೇ ಕಾರ್ನಲ್ಲಿ ನಾವು ಎಲೆಕ್ಷನ್ಸ್ ಮಾಡಲಿಲ್ವಾ? ನಮ್ಮ ಜೊತೆಗೆ ಕೂತು ಎಲೆಕ್ಷನ್ ಮಾಡಲಿಲ್ಲ. ನನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ನಾನು ಎಲೆಕ್ಷನ್ಸ್ ಮಾಡಲಿಲ್ವ? ಇವಾಗ ಇರ್ತಕ್ಕಂಥವ್ರು ನೆಕ್ಸ್ಟ್ ಯಜಮಾನರು ಸ್ವಲ್ಪ ಮಟ್ಟಿಗೆ ಕಾಗೋಡು ತಿಮ್ಮಪ್ಪನವರು ಆ ಸ್ಥಾನಮಾನದಲ್ಲಿ ಇದ್ದಾರೆ. ಜಾಲಪ್ಪನವ್ರ ತಾತವ್ರು ಇದ್ದಾರೆ, ಜನಾರ್ದನ್ ಪೂಜಾರಿ ಅವರು ಇದ್ದಾರೆ, ಈ ಥರ ಹಿರಿಯ ತಲೆಗಳು, ಹೆಜ್ಜೆ ರಾಮುಲು ಅವರು ಇದ್ದಾರೆ, ಈ ಥರ ಹಿರಿಯ ತಲೆಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ಫ್ಯಾಕ್ಟ್ ನಾನು ಹೋಗಿ ಕೇಳ್ಕೊಂಡಿದ್ದೆ ಸರಿ ಮಾಡಿ ಅಂತ. ಎಲ್ಲರೂ ಒಟ್ಟಿಗೆ ಒಂದು ಸರಿ ಸೇರಿ ನೀವೆಲ್ಲರೂ ಕೂತ್ಕೊಳ್ಳಿ, ಏನಿದು ವಿಷಯ, ನಿಮ್ಮ ಅಪ್ಪನವ್ರ ಹತ್ರ ಹೇಗೆ ಮಾತಾಡೋದು ಅಂತಲೇ ಹೇಳಿದರೆ ಹೊರತು ಯಾರೂ ಮಾತಾಡಲಿಲ್ಲ. ಬಂಗಾರಪ್ಪನವ್ರು ಯಾರ ಮಾತು ಕೇಳದೇ ಇರ್ತಕ್ಕಂಥವ್ರು ಒಬ್ಬ ಕಿರಿಯ ಮಗನ ಮಾತು ಕೇಳ್ತಿದ್ರ. ಹಾಗೆ ಕೇಳುವ ಮಟ್ಟಕ್ಕೆ ಹೋಗಿದ್ರೆ ಅವ್ರು ಅಷ್ಟೊಂದು ಪ್ರೀತಿ ಬೆಳೆಸ್ಕೊಂಡಿದ್ರ ಗೊತ್ತಿಲ್ಲ. ಬಂಗಾರಪ್ಪನವರು ಈಗಲೂ ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಬಂಗಾರಪ್ಪನವ್ರು ಬೈಟು ಕೂಡ ಹಾಕ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.